ಎಲ್ಲರಿಗೂ ನಮಸ್ಕಾರ. ಆಮ್, ಆ, ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ ಕಿರಣ್ ಮಾರ್ಕ್ 1 ಅನ್ನೋ ಏರ್ಕ್ರಾಫ್ಟ್ನ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತೆಲ್ಲ ಇಡಿಸಿದ್ದೀವಿ. ಇನ್ನು ಇದಕ್ಕೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಮಾಡಬೇಕಾಗಿರೋವಂಥದ್ದು ಪೆಡಸ್ಟಲು ಅದೆಲ್ಲ ನಾವು ಅತಿ ಶೀಘ್ರವಾಗಿ ರೆಡಿ ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗ ಇದನ್ನು ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೀವಿ. ಲಕ್ಷ್ಮಿ ಅಂತ ಸಹಾಯಕ ಕಾರ್ಯಪಾಲಕ. ಇದಕ್ಕೆ ವೀಲ್ ಬಂದ್ಬಿಟ್ಟು ಪೆಡಸ್ಟಲ್ಗಳ ಮೇಲೆ ನಿಲ್ಲುತ್ತೆ. ಅದನ್ನು ಫೌಂಡೇಶನ್ ಹಾಕ್ಬಿಟ್ಟು ಫಸ್ಟು ಪೆಡಸ್ಟಲ್ ರೆಡಿ ಮಾಡ್ಕೋಬೇಕು. ಇನ್ನು ಉಳಿದಂತೆ ಅದಕ್ಕೆ ಸಂಬಂಧಪಟ್ಟಂಗೆ ಸುತ್ತ ಕಾಂಪೌಂಡು ಆ ಥರದ್ದೇನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಒಂದು ತಿಂಗಳಂತೂ ಬೇಕಾಗುತ್ತೆ ಸರ್. ಇವಾಗ ಸದ್ಯಕ್ಕೆ ಅದ್ರದ್ದು ಏನು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಏರ್ಫೋರ್ಸ್ ಟೆಕ್ನಿಕಲ್ ಟೀಮಿಂದ. ಅದಕ್ಕೆ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದ್ರ ವೆಯ್ಟ್ ಬಂದುಬಿಟ್ಟು 2.5 ಟನ್ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಫೌಂಡೇಶನ್ ರೆಡಿ ಮಾಡ್ಕೋಬೇಕು, ಮತ್ತು ಉಳಿದಿದ್ದು ಎಲ್ಲ ರೆಡಿ ಮಾಡ್ಕೋಬೇಕು ಸರ್. ಎಲ್ಲ ಆ ಥರದ್ದು ಏನೇನು ಟೆಕ್ನಿಕಲ್ ಡೀಟೇಲ್ಸ್ ಅವ್ರು ನಮಗೆ ಕೊಟ್ಟಿದ್ದಾರೆ ಅದನ್ನು ಎಲ್ಲದನ್ನು ಕಂಪ್ಲೀಟ್ ಮಾಡಿ ನಾವು ವೀಕ್ಷಣೆಗೆ ಇಡ್ತೀವಿ. ಪಾಲಿಕೆ ವತಿಯಿಂದ ನಿರ್ವಹಣೆ ಮಾಡ್ತೀವಿ. ಈಗ ಸದ್ಯಕ್ಕೆ ಅಂದಾಜಿಸಿಲ್ಲ, ಮುಂದೆ ಬರ್ತಾ ನೋಡಬೇಕು ಸರ್. ರಸ್ಟ್ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಸದ್ಯ ಅದು ಓಪನ್ನಾಗೇ ಬಂದಿದೆ, ನಮಗೆ ಕೊಟ್ಟಿದ್ದಾರೆ. ಇದುವರೆಗೂ ನಾವು ಬೇರೆ ಕಡೆ ವೀಕ್ಷಣೆ ಮಾಡ್ದಂಗೆ ಎಲ್ಲೂ ಅದನ್ನು ಮೇಲ್ಗಡೆ ಕವರ್ ಮಾಡಿಲ್ಲ. ಸೊ ಅದು ಔಟ್ಸೈಡಲ್ಲೇ ಇರುತ್ತೆ. ಸೊ ನಿರ್ವಹಣೆ ಖರ್ಚು ಅಷ್ಟಾಗಿ ಬರಲಿಕ್ಕಿಲ್ಲ. ಕ್ಲೀನಿಂಗು ಅಂಥದ್ದೆಲ್ಲ ನಾವು ಆಲ್ರೆಡಿ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ವರ್ಕ್ ಮೇಂಟೆನೆನ್ಸಲ್ಲೇ ಬರುತ್ತೆ. ಅದಕ್ಕಾಗಿ ಅತಿಯಾಗಿ ಏನು ಫೈನಾನ್ಷಿಯಲ್ ಬರ್ಡನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ನನ್ನ ಹೆಸರು ಲಕ್ಷ್ಮಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ವಲಯ ಕಚೇರಿ 1.